ಸ್ವಿಚ್ ಆಫ್ ಆಗಿದ್ದರೂ ಲೈಟ್ ಬ್ಲಿಂಕ್ ಆಗ್ತಿದೆ ಅಂತೇಳಿ ತುಂಬ ಜನ ಕಾಮೆಂಟಲ್ಲಿ ತಿಳಿಸಿದರು. ಫ್ರೆಂಡ್ಸ್ ನೋಡಿ, ಯಾಕೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಎಲೆಕ್ಟ್ರಿಷಿಯನ್ ಕಲಿಬೇಕು ಅಂತಿರೋರು ಅಥವಾ ಲೈನ್ಮೆನ್ ಆಗಬೇಕಂತ ಇರೋರು ಮತ್ತು ಎಲೆಕ್ಟ್ರಾನಿಕ್ಸ್ ಬಗ್ಗೆ ತಿಳ್ಕೊಬೇಕು ಅಂತಿರೋರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಆಗ್ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಸ್ವಿಚ್ಚು ಆಫ್ ಆಗಿರ್ತವೆ ಅಂತ ತಿಳ್ಕೊಳ್ಳಿ. ಬಟ್ ಆದರೂ ನೈಟ್ ಹೊತ್ತಲ್ಲಿ ರಾತ್ರಿ ಟೈಮಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇರ್ತವೆ. ಅಂದರೆ ಇದಕ್ಕೆ ಏನು ಪ್ರಾಬ್ಲಮ್ಮು ಅಂತೇಳಿ ನಾನು ನಿಮ್ಗೆ ತಿಳಿಸ್ತೀನಿ. ನೋಡಿ, ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ. ಇದು ಕರೆಂಟ್ ಬಿಲ್ ಜಾಸ್ತಿ ಬರುತ್ತೇನೋ ಅಂತ ಕೆಲವು ಕಾಮೆಂಟಲ್ಲಿ ಕೇಳಿದರು. ಇದು ಕರೆಂಟ್ ಬಿಲ್ಲು ಬರುತ್ತೆ ಅಂತಲೂ ಹೇಳ್ಬೋದು. ತುಂಬ ದೊಡ್ಡ ಮನೆ ಅಥವಾ ತುಂಬ ವೈರಿಂಗ್ ಜಾಸ್ತಿ ಇದ್ದರೆ ಅಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಕರೆಂಟ್ ಬಿಲ್ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ವೈರ್ಗಳಲ್ಲೆಲ್ಲ ಲೋಡ್ ಇರುತ್ತಲ್ಲ, ಹಾಗಾಗಿ ಅದು ಕರೆಂಟ್ ಬಿಲ್ ಬರುತ್ತೆ ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ಬೋದು. ಜಾಸ್ತಿ ಏನಲ್ಲ. ಬಟ್ ಬಲ್ಬ್ಗಳಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಕೆಲವರು ಕೇಳಿದರು. ಬಲ್ಬ್ಗಳಿಗೂ ತೊಂದರೆ ಏನಾಗೋದಿಲ್ಲ. ಅಂದರೆ ಏನಪ್ಪ ಅಂದರೆ ನ್ಯೂಟ್ರಲ್ ಕಂಟ್ರೋಲ್ ಆಗಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇದು ಈ ಪ್ರಾಬ್ಲಮ್ಗೆ ಸಿಂಪಲ್ಲಾಗಿ ಸೊಲ್ಯೂಷನ್ ಏನಪ್ಪ ಅಂತಂದರೆ, ನೀವು ಮೀಟ್ರ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಆ ಮೀಟ್ರಲ್ಲಿ ಸರ್ವಿಸ್ ಮೇನ್ಸಿಂದ ಬಂದಿರುವಂಥ ವೈರ್ ಏನಿದ್ದಾವೆ ಅವನ್ನ ಬದಲು ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ನ್ಯೂಟ್ರಲ್ಲಿ ಕಂಟ್ರೋಲ್ ಆಗಿರುವಂಥ ಫೇಸು ಸ್ವಿಚ್ಗೆ ಕಂಟ್ರೋಲ್ ಆಗುತ್ತೆ. ಆವಾಗ ನಿಮಗೆ ಈ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಿಮಗೆ ಮೀಟ್ರ್ ಹತ್ರ ನಮಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮಗೆ ಭಯ ಆಗ್ತಾಯಿದೆ ಮುಟ್ಟೋಕ್ಕೆ ಅಥವಾ ನಮಗೆ ಮಾಡೋಕ್ಕಾಗಲ್ಲ ಅಂತಂದರೆ ಡಬಲ್ ಪೋಲ್ MCB ಇರುತ್ತೆ ನೋಡಿ, ಸಿಂಗಲ್ ಪೋಲಲ್ಲ, ಡಬಲ್ ಪೋಲ್ MCB ಏನಿರುತ್ತೆ ಅಲ್ಲಿ ನೀವು MCBನ ಆಫ್ ಮಾಡಿಕೊಂಡ್ರೆ ನಿಮಗೆ ಮೇಲೆ ಅಂದರೆ ಕೆಳಗಿಂದ ಫೇಸ್ ವೈರ್ ಕೊಟ್ಟಿದ್ದರೆ ಮೇಲೆ ನಿಮಗೆ ಆಫ್ ಆಗುತ್ತೆ. ಆವಾಗ ನೀವು ಮೇಲಿಂದ ಔಟ್ಪುಟ್ ಏನು ಹೋಗಿರುತ್ತೆ ಅದನ್ನು ನೀವು ಚೇಂಜ್ ಮಾಡ್ಕೊಂಡ್ರೆ ಅಂದರೆ ಅದ್ರ ಬದಲು ಈ ಕಡೆ ಇರೋದನ್ನು ಆ ಕಡೆಗೆ ಕೊಟ್ಟು ಆ ಕಡೆ ಇರೋದನ್ನು ಈ ಕಡೆಗೆ ಕೊಟ್ಟರೆ ಆವಾಗ ನಿಮಗೆ ಈ ಥರ ಬ್ಲಿಂಕಿಂಗ್ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಓಕೆನಾ? ಓಕೆ ಸರ್, ನೀವು ಹೇಳ್ದಾಗೆ ನಾನು ಮಾಡಿದೆ, ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯಿತು. ಬಟ್ ನಮ್ಮ ಮನೇಲಿ ಒಂದು ರೂಮ್ ಇದೆ, ಆ ರೂಮಲ್ಲಿ ಒಂದು ಫ್ಯಾನು ಮತ್ತು ಒಂದು ಲೈಟ್ ಇದೆ. ನೀವು ಹೇಳ್ದಾಗ ಮಾಡಿದ ಮೇಲೆ ಈಗ ರೂಮಲ್ಲಿ ಅದೇ ಥರ ಸೇಮ್ ಪ್ರಾಬ್ಲಮ್ ಬರ್ತಾ ಇದೆ. ಇದಕ್ಕೆ ಏನು ಮಾಡಬೇಕು ಅಂತ ಒಬ್ಬರು ಕಾಮೆಂಟ್ ಮಾಡಿದರು. ಫ್ರೆಂಡ್ಸ್ ನೋಡಿ, ಈ ಪ್ರಾಬ್ಲಮ್ಗೂ ನಾನು ಸೊಲ್ಯೂಷನ್ ಹೇಳ್ತೀನಿ. ಇಲ್ಲಿ ಪ್ರಾಬ್ಲಮ್ ಏನಾಗಿರುತ್ತೆ ಅಂತಂದರೆ, ನೀವು ಸಪ್ರೇಟಾಗಿ ರೂಮಲ್ಲಿ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದರೆ ನೋಡಿ, ರೂಮಲ್ಲಿ ಡೈರೆಕ್ಟ್ ಮೇನ್ ಸಪ್ಲೈಯಿಂದ ತೊಗೊಂಡಿರೋವಂಥ ಕನೆಕ್ಷನ್ನ ನೋಡಿ ಈ ಥರ ತೊಗೊಂಡಿರ್ತಾರೆ. ಇಲ್ಲಿ ಏನಾಗಿರುತ್ತಪ್ಪ ಅಂತಂದರೆ, ನೀವಲ್ಲಿ ನಿಮಗೆ ಮನೆ ಫುಲ್ಲು ಪ್ರಾಬ್ಲಮ್ ಆಗಿರೋದ್ರಿಂದ ನೀವೇನು ಮಾಡ್ತೀರಾ ಅಂದರೆ ಮೀಟ್ರ್ ಹತ್ರ ನೀವು ಫೇಸು ಮತ್ತು ನ್ಯೂಟ್ರಲ್ನ ಎಕ್ಸ್ಚೇಂಜ್ ಮಾಡ್ತೀರಲ್ಲ, ಆವಾಗ ಇಲ್ಲಿ ನೋಡಿ ಇಲ್ಲಿ ಚೇಂಜ್ ಆಗಿರುತ್ತೆ. ಅಂದರೆ ಇಲ್ಲಿ ರೂಮ್ಗೆ ಕಲೆಕ್ಷನ್ ತೊಗೊಂಡಿರ್ತಾರಲ್ಲ ಅಲ್ಲಿ ಏನಾಗಿರುತ್ತೆ ಅಂದರೆ ರೆಡ್ ವೈರಿಂದ ರೆಡ್ ವೈರ್ಗೆ ತೊಗೊಂಡಿರೋದಿಲ್ಲ ನೋಡಿ, ರೆಡ್ಡಿಂದ ನೀಲಿಗೆ, ನೀಲಿಯಿಂದ ರೆಡ್ಡಿಗೆ ಇಲ್ಲಿ ಎಕ್ಸ್ಚೇಂಜ್ ಆಗಿದೆಯಲ್ಲ, ಈ ಥರ ಆಗಿರುತ್ತೆ. ಅಂದರೆ ನೀವು ಅಲ್ಲಿ ಚೇಂಜ್ ಮಾಡಿದಾಗ ಇಲ್ಲಿ ಚೇಂಜ್ ಆಗಿರುತ್ತೆ. ಆವಾಗ ನೀವೇನು ಮಾಡಬೇಕಂತಂದರೆ ನೋಡಿ, ಇದು ರೆಡ್ಡಿಗೆ ಮತ್ತು ನೀಲಿ ವೈರ್ಗೆ ಇದನ್ನು ಕಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಅಲ್ಲಿ ಆಫ್ ಮಾಡ್ಕೊಂಡ್ಬಂದು ಇಲ್ಲಿ ಸ್ವಲ್ಪ ವೈರು, ಅಂದರೆ ಇದೇ ಕಲರ್ ವೈರ್ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಕಲರ್ ಇರ್ಬೋದು, ಆ ವೈರ್ನ ನೀವಿಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಆವಾಗ ಇದು ಮತ್ತೆ ನಿಮಗೆ ಇಲ್ಲಿ ಬ್ಲಿಂಕಿಂಗ್ ಪ್ರಾಬ್ಲಮ್ ಏನಿರುತ್ತೆ ಆವಾಗ ಈ ರೂಮಿಂದು ಸರಿ ಆಗುತ್ತೆ. ಅಕಸ್ಮಾತ್ ನಾವು ಅದನ್ನು ಮಾಡಿದ್ವಿ ಸರ್, ನಮಗೆ ಆದ್ರೂ ಕ್ಲಿಯರ್ ಆಗಲಿಲ್ಲ ಅಂತಂದರೆ ನೋಡಿ, ಫ್ಯಾನಲ್ಲಿರೋ ಕೆಪಾಸಿಟ್ರ್ ಏನಿರುತ್ತೆ ಆ ಕೆಪಾಸಿಟ್ರದ್ದು ಪ್ರಾಬ್ಲಮ್ ಆಗಿರುತ್ತೆ. ಕೆಪಾಸಿಟ್ರನ್ನ ಚೇಂಜ್ ಮಾಡಿ, ಮತ್ತು ಬಲ್ಬ್ನು ಚೇಂಜ್ ಮಾಡಿ. ಬಲ್ಬಿಂದು ಸ್ವಲ್ಪ ಕೆಪಾಸಿಟ್ರು ಪ್ರಾಬ್ಲಮ್ ಇರೋದ್ರಿಂದ ಬಲ್ಬು ಪ್ರಾಬ್ಲಮ್ ಆಗಿರುತ್ತೆ, ಚೇಂಜ್ ಮಾಡಿ. ಆವಾಗ ನಿಮಗೆ ಇದೆಲ್ಲ ಬ್ಲಿಂಕಿಂಗ್ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಈ ಪ್ರಾಬ್ಲಮ್ಮು ಹುಟ್ಕೊಳ್ಳೋದೇ ಎಲೆಕ್ಟ್ರಿಷಿಯನ್ಗಳಿಂದ ಫ್ರೆಂಡ್ಸ್. ಅವರು ಎಲೆಕ್ಟ್ರಿಷಿಯನ್ಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ, ಅಂದರೆ ಫೇಸ್ಗೆ ನ್ಯೂಟ್ರಲ್ಗೆ ಕೊಟ್ಬಿಟ್ರೆ, ವೈರಿಂಗ್ ಮಾಡೋವಾಗಲೇ ಕೊಟ್ಟಿದ್ದರೆ ಈ ಥರ ಸಮಸ್ಯೆ ಎಲ್ಲೂ ಬರೋದಿಲ್ಲ. ಅಂದರೆ ರೂಮಲ್ಲಾಗಲಿ ಅಥವಾ ಹಾಲಲ್ಲಾಗಲಿ ಎಲ್ಲೇ ಯಾವುದು ಈ ಥರ ಪ್ರಾಬ್ಲಮ್ ಬರೋದಿಲ್ಲ. ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಯಾವುದು ಕೊಟ್ಟರು ನಡೆಯುತ್ತೆ, ಏನು ತೊಂದರೆ ಆಗೋದಿಲ್ಲ ಅಂಥೇಳಿ ಕೊಟ್ಟಿರ್ತಾರೆ. ತೊಂದರೆ ಏನು ಆಗೋದಿಲ್ಲ ಫ್ರೆಂಡ್ಸ್. ಬಟ್ ಏನಪ್ಪ ಅಂದರೆ ಈ LED ಲೈಟ್ಗಳಿಂದ ಮಾತ್ರ ಈ ಥರ ಸಮಸ್ಯೆ ಇತ್ತೀಚೆಗೆ ಬರ್ತಾ ಇರೋದು.
ಅಂದರೆ ಆವಾಗಿಂದು ಬಲ್ಬ್ಗಳು ಏನಿರ್ತಾ ಇದ್ವು ಕ್ಯಾಂಡಲ್ ಬಲ್ಬ್ಗಳು, ಅದರಲ್ಲಿ ಈ ಥರ ಸಮಸ್ಯೆ ಬರ್ತಾ ಇರಲಿಲ್ಲ. ಓಕೆನಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮುಂದೆ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದೆ ಸಿಗೋಣ. ನನ್ನ ಎಲ್ಲ ವಿಡಿಯೋಗಳನ್ನು ನೋಡೋದಕ್ಕೆ ಎಲೆಕ್ಟ್ರಿಷಿಯನ್ ಕಲಿಬೇಕು ಅಂತಿರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.